ಹಲೋ ಎವ್ರಿವನ್, ನಿಮ್ಗಿದು ಗೊತ್ತಾ? ಸೋಲಾರ್ ರೂಫ್ ಟಾಪ್ ನಲ್ಲಿ ಆನ್ ಗ್ರೇಡ್ ಅಂಡ್ ಆಫ್ ಗ್ರೇಡ್ ಅಂತ ಬರುತ್ತೆ. ಆನ್ ಗ್ರಿಡ್ ಸಿಸ್ಟಮ್ ಅಂದ್ರೆ ಏನು, ಆಫ್ ಗ್ರಿಡ್ ಸಿಸ್ಟಮ್ ಅಂದ್ರೆ ಏನು ನಾನು ಹೇಳ್ತೀನಿ. ಆಫ್ ಗ್ರಿಡ್ ಸಿಸ್ಟಮ್ ಅಂತಂದ್ರೆ ನೀವು ಹಾಕಿರುವಂತಹ ಸೋಲಾರ್ ಪ್ಯಾನಲ್ ನಲ್ಲಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವ ಮೂಲಕ ನೀವು ಬ್ಯಾಟರಿಗಳನ್ನ ಚಾರ್ಜ್ ಮಾಡಿಬಿಟ್ಟು ನೀವೇ ಸ್ವಂತವಾಗಿ ಉಪಯೋಗಿಸೋದಕ್ಕೆ ಆಫ್ ಗ್ರಿಡ್ ಸಿಸ್ಟಮ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಆನ್ ಗ್ರಿಡ್ ಸಿಸ್ಟಮ್ ಅಂತಂದ್ರೆ ನೀವು ಹಾಕಿರುವ ಸೋಲಾರ್ ಪ್ಯಾನೆಲ್ ಗಳಿಂದ ವಿದ್ಯುತ್ ಶಕ್ತಿಯನ್ನ ಉತ್ಪಾದನೆ ಮಾಡಿ ನೀವು ಗ್ರಿಡ್ಗೆ ಕೊಡುವ ಮೂಲಕ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ನೀವು ಜೀರೋ ಮಾಡಿಕೊಳ್ಬಹುದು. ಅದಕ್ಕೆ ಆನ್ ಗ್ರಿಡ್ ಸಿಸ್ಟಮ್ ಅಂತ ಕರೀತಾರೆ. ಉದಾಹರಣೆಗೆ, ಪ್ರತಿ ತಿಂಗಳು ಒಂದು ಮನೆಯವರು 300 ಯೂನಿಟ್ಸ್ ವಿದ್ಯುತ್ ಶಕ್ತಿಯನ್ನ ಉಪಯೋಗಿಸ್ತಾ ಇದ್ದರೆ, ಅದೇ ಪ್ರಮಾಣದಲ್ಲಿ ಅಂದರೆ ಆನ್ ಗ್ರಿಡ್ ಸಿಸ್ಟಮ್ ಇಂದ ನಾವು 300 ಯೂನಿಟ್ಸ್ ಅಷ್ಟು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ಗ್ರಿಡ್ಗೆ ಕೊಡುವ ಮೂಲಕ ನಮಗೆ ಬರುವಂತಹ ವಿದ್ಯುತ್ ಶಕ್ತಿ ಬಿಲ್ ಅನ್ನ ನಾವು ಜೀರೋ ಮಾಡ್ಕೊಳ್ಬಹುದು. ನಿಮಗೆ ಆಫ್ ಗ್ರಿಡ್ ಸಿಸ್ಟಮ್ ನಲ್ಲಿ ಯಾವುದೇ ರೀತಿಯ ಸಬ್ಸಿಡಿ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಓನ್ಲಿ ಆನ್ ಗ್ರಿಡ್ ಸಿಸ್ಟಮ್ ನಲ್ಲಿ ಮಾತ್ರ ನಿಮಗೆ ಸಬ್ಸಿಡಿ ಸೌಲಭ್ಯವಿದೆ. ಅದರ ಜೊತೆಗೆ ನಿಮಗೆ ಆನ್ ಗ್ರಿಡ್ ಸಿಸ್ಟಮ್ ನಲ್ಲಿ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲದೆ ಇರೋದ್ರಿಂದ ಇದನ್ನ ನೀವು ಹಾಕಿಸುವ ಮೂಲಕ ನಿಮ್ಮ ವಿದ್ಯುತ್ ಶಕ್ತಿ ಬಿಲ್ ಅನ್ನ, ಪ್ರತಿ ತಿಂಗಳು ಬರುವಂತಹ ವಿದ್ಯುತ್ ಶಕ್ತಿ ಬಿಲ್ ಅನ್ನ ನೀವು ಜೀರೋ ಮಾಡ್ಕೊಳ್ಬಹುದು. ಈ ಆನ್ ಗ್ರಿಡ್ ಸಿಸ್ಟಮ್ಗೆ ಹೇಗೆ ಸಬ್ಸಿಡಿ ಪಡೆಯೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಈ ಕೆಳಕಂಡ ನಂಬರ್ಗೆ ನೀವು ಕಾಲ್ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನ ನೀವು ಪಡಿಬಹುದು.